ನಾನಿಲ್ಲಿ ಒಂದು ಪಫ್ ಸ್ಲೀವ್ಸ್ನ ಡಿಸೈನಾಗಿ ಸ್ಟಿಚ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ನಾರ್ಮಲ್ ಪಫ್ ಅಲ್ಲ, ಡಿಸೈನ್ ಪಫು. ಆ ಪಫನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು, ಯಾವ ರೀತಿ ಸ್ಟಿಚ್ ಮಾಡಿದ್ರೆ ನೀಟಾಗಿ ಬರುತ್ತೆ ಅಂತ ಹೇಳಿ ಹಾಗೆ ಸುಮ್ಮನೆ ಸ್ಟಿಚಿಂಗಲ್ಲೇ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಯಾವುದೇ ರೀತಿ ಮೆಜರ್ಮೆಂಟ್ ಪಕ್ಕ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಏನೂ ಇಲ್ಲ, ಸುಮ್ಮನೆ ಜಸ್ಟ್ ಐಡಿಯಾದಲ್ಲೇ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನನಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಇವರೆಲ್ಲರೂ ಕಲಿಯುವಂಥವ್ರಿಗೆ ಶೇರ್ ಮಾಡಿ, ಪೇಜ್ನ ಫಾಲೋ ಮಾಡಿ. ಓಕೆ, ಟಾಪಿಕ್ನ ಶುರು ಮಾಡ್ತೀನಿ ಬನ್ನಿ. ಈಗ ನಾನು ಇಲ್ಲಿಗೆ ಸೆಂಟ್ರ್ ಮಾಡ್ಕೊಂಡಿದ್ದೀನಿ. ಬಫಿಗೆ ಅಂತಲೇ ಇದು ಬಟ್ಟೆನ ಸಪ್ರೇಟಾಗಿ ಸ್ಟ್ರೈಟ್ ಕಟ್ ಬಟ್ಟೆನ ತೊಗೊಂಡಿದ್ದೀನಿ. ಇದು ಯಾಕಪ್ಪ ಅಂತ ಅಂದರೆ ಇಲ್ಲಿ ಏನೇ ಹೆಚ್ಚು ಕಮ್ಮಿ ಆದ್ರೂ ಅಡ್ಜಸ್ಟ್ಮೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮೊದಲಿಗೆ ನಾನು ಈ ರೀತಿ ಅದು ಬಫ್ ತೊಗೊಂಡಿದ್ದ ಮೆಜರ್ಮೆಂಟ್ ಏನಿದೆ ಅದಕ್ಕಿಂತ ಒಂದು 1/2 ಇಂಚ್ ಜಾಸ್ತಿ ತೊಗೊಂಡಿದ್ದೀನಿ ಅಷ್ಟೇ. ನಾನು ಯಾವುದೇ ರೀತಿ ಪಿನ್ ಯೂಸ್ ಮಾಡಾಗಲಿ ಐರನ್ ಹಾಕಿ ಆಗಲಿ ಯಾವುದೇ ಸ್ಟಿಕ್ಕನ್ನಾಗಿ ಮಾಡಲ್ಲ. ಹಾಗೆ ಜಸ್ಟ್ ನಿಮಗೆ ಬಫ್ನ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಫಸ್ಟಿಗೆ ಈ ರೀತಿ ಬಫ್ನ ಸ್ಟಾರ್ಟಿಂಗಿಗೆ ನಾನು ಇಷ್ಟು ಮೆಜರ್ಮೆಂಟಲ್ಲಿ ಬಫ್ ಇಡ್ತಾ ಇದ್ದೀನಿ. ಎಷ್ಟಿದೆ ಇದು 1 ಇಂಚ್ ಇರ್ಬೋದು. 1 ಇಂಚಿಗೆ ನಾನು ಇಲ್ಲಿ ಬಫಿಗೆ ಕ್ಲಾತ್ನ ಇದು ಮಾಡಿದ್ದೀನಿ, ಸೇರಿಸಿದ್ದೀನಿ. ಅದೇ ಸೇಮ್ ಇದೆ, ಅದೇ ರೀತಿ ಸೇಮ್ ಇದು ಕೂಡ ಹಾಗೆಯೇ ನಾನು ಬಫಿಗೆ ಸೆಂಟ್ರಿಗೆ ಕರೆಕ್ಟಾಗಿ ಇಲ್ಲಿ ಮೊದಲಿಗೆ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಈಗ ನಾನು ಇದನ್ನು ಮತ್ತೆ ಸೇಮ್ ಅದೇ ಪ್ರೊಸೆಸ್ಸಲ್ಲಿ ಈ ರೀತಿ ಹೊಸದಾಗಿ ಕಲಿಯುವಂಥವ್ರಿಗೆ ಭಾಳ ಬೇಗ ಅರ್ಥ ಆಗುತ್ತೆ. ಕಲ್ತಿರೋರ್ಗು ಇದನ್ನು ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂದ್ರೂ ಅರ್ಥ ಆಗುತ್ತೆ. ಓಕೆ, ಮತ್ತು ಈಗ ನಾನು ಇದ್ರ ಮೇಲೆ ಇನ್ನೊಂದು ಲೈನ್ನ ನಾನು ಅಷ್ಟೇ ಏನು ಕ್ಲಾತ್ ಇದೆ ಅಷ್ಟನ್ನೇ ಇಲ್ಲಿಗೆ ಸೆಂಟ್ರ್ ಮಾಡಿ ಮಧ್ಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಅದೇ ರೀತಿ ಈ ಕಡೆನೂ ನಾನು ಇದನ್ನು ನೋಡಿದ್ದೀನಿ, ಬಫನ್ನು ತೊಗೊಂಡಿದ್ದೀನಿ. ಈಗ ನಾನು ಇದನ್ನು ಕರೆಕ್ಟಾಗಿ ನನಗೇನು ಬಫ್ ಲೆವೆಲ್ ಬೇಕು ಆ ಲೆವೆಲಿಗೆ ಈಗ ನಾನು ಇದಕ್ಕೆ ಯಾವುದೇ ರೀತಿ ಐರನ್ ಹಾಕ್ತೇನೆ ಬಫನ್ನು ರೆಡಿ ಮಾಡಿದ್ದೀನಿ. ಈಗ ನಾನು ಇದನ್ನು ಕೂಡ ಸೇಮ್ ಬಫಿಗೆ ಇದನ್ನು ಸೇರಿಸ್ಕೊಂಡು
ಮೊದಲಿಗೆ ನಾವು ಶೇಪ್ ತಗೊಂಡ್ರೆ ಏನು ಬ್ಲೌಸ್ನ ಇದು ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಫಸ್ಟಿಗೆ ಈ ಲೆಂತಲ್ಲಿ ನಾನು ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾವು ಹೇಗೆ ಬೇಕಾದರೂ ಹೊಲ್ಕೋಬೋದು ಅಂತ ಹೇಳಿ. ಹೆಚ್ಚು ಬಟ್ಟೆ ಇದ್ದರೆ ನಮಗೆ ಒಳ್ಳೆಯದು. ಬಟ್ಟೆ ಶಾರ್ಟೇಜ್ ಇರೋದ್ರಿಂದ ನಾನು ಈ ರೀತಿ ನಾನು ಸ್ವಲ್ಪ ನಮಗೆ ಹಿಡಿತಾ ಇದ್ದೀನಿ ಬಫ್ ತೋಡು. ಈಗ ನಾನು ಇದನ್ನು ನಾನು ಏನು ಸುಮ್ಮನೆ ಜಸ್ಟ್ ಯಾವುದೇ ಈ ಫಿಲ್ಟನ್ನು ನಾನು ಇವಾಗ ನಾನು ಸ್ಲೀವ್ಸಿಗೆ ಅಟ್ಯಾಚ್ ಮಾಡ್ಕೊತೀನಿ. ಅದು ಹೇಗೆ ಅಟ್ಯಾಚ್ ಮಾಡ್ತೀನಿ ಅಂದರೆ, ಈಗ ಸ್ಲೀವ್ಸ್ ಈಗ ನಾನು ಫುಲ್ ಸ್ಲೀವ್ಸ್ ಕಟ್ಟಿಂಗ್ ಆಗಿದೆ. ಇದನ್ನು ನಾನು ಬಾರ್ಡರ್ನ ಸ್ಟಿಚಿಂಗ್ ಮಾಡಿ ಹೇಗೆ ಮಾಡೋದು ಅಂತ ಇಲ್ಲಿ ತೋರಿಸ್ಕೊಡ್ತೀನಿ. ಇದು ಬಾರ್ಡ್ರು. ಇದು ಮೆಜರ್ಮೆಂಟ್ ಏನು ಹೇಳ್ಕೊಡ್ತಾ ಇಲ್ಲ, ಬಟ್ ಜಸ್ಟ್ ಮೆಥಡ್ನ ಅಷ್ಟೇ ನಾನು ಇದರಲ್ಲಿ ಫಾಲೋ ಮಾಡಲಿ, ಕಲ್ತ್ಕೊಳ್ಳೋರಿಗೆ ಯೂಸ್ ಆಗುತ್ತೆ, ಒಳ್ಳೆ ಡಿಸೈನ್ಸ್ ಕೇಳೋರಿಗೆ ಅನುಕೂಲ ಆಗುತ್ತೆ ಅಂತ ನಾನು ಇದರಲ್ಲಿ ಮೆಜರ್ಮೆಂಟ್ ಏನು ಹೇಳ್ಕೊಟ್ಟಿಲ್ಲ. ಕೆಲವೊಬ್ಬರು ಬಫ್ ತೋಳು ಅಂದರೆ ತುಂಬ ಟೈಮ್ ಹಿಡಿಯೋ ಥರ ಹೇಳ್ಕೊಡ್ತಾರೆ. ನಾನು ಅದಕ್ಕೆ ಅಂತಲೇ ತುಂಬ ಸಿಂಪಲ್ಲಾಗಿ ಜಸ್ಟ್ ಒಂದು 1/4 ಗಂಟೆಯಲ್ಲಿ ಬಫ್ ಸ್ಲೀವ್ಸ್ ಆಗೋ ರೀತಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದು ಪ್ಯಾಟ್ರನ್ನು ಕೂಡ ಡಿಫ್ರೆಂಟ್ ಆಗಿದೆ ಅಂತ. ಪ್ಯಾಟ್ರನ್ನು ಡಿಫ್ರೆಂಟ್ ಆಗಿದೆ, ಹಾಗಾಗಿ ನಾನು ಇದನ್ನು ಹೇಳ್ಕೊಡ್ತಾ ಇದ್ದೀನಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಯಾವುದೇ ಎಡ್ಜಸ್ ಬಂದಿದ್ರೂ ಅದನ್ನು ದಯವಿಟ್ಟು ಕಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಬ್ಲೌಸು ನೀಟಾಗಿ ಬರಲ್ಲ. ಯಾಕಂದರೆ ಅದು ಟೈಟಾಗಿ ಎಳೆದಿರುತ್ತೆ ಈ ಎಡ್ಜಸ್ಸು. ಅದು ನಮ್ಮ ಬಟ್ಟೆ ಜೊತೆಗೆ ನೀಟಾಗಿ ಕೂರಬೇಕಂದ್ರೆ ಅದನ್ನು ಕಟ್ ಮಾಡ್ಕೋಬೇಕು. ಈಗ ನಾನು ಇದಕ್ಕೆ ಮೇಲಿಂದ ಹೊಲಿಗೆ ಹಾಕ್ತಾ ಇದ್ದೀನಿ. ಈಗ ನಾನು ಇದನ್ನು ಕೂಡ ಎಡ್ಜ್ ಕ್ಲಾತು, ಬಟ್ ಈಗ ಯಾವುದೂ ಮೆಜರ್ಮೆಂಟ್ ಇಲ್ಲ, ಹಾಗಾಗಿ ನಾನು ಇದನ್ನು ಹಾಗೆ ಹೇಳ್ಕೊಡ್ತಾ ಇರೋದು.
ಇದು ಫ್ರಂಟ್ ನೆರಿಗೆ ಹಿಡಿದ ಮೇಲೆ ಸ್ಟ್ರೈಟ್ ಬರ್ತಿದೆ ಅಂತ ಅನ್ನಿಸ್ತಿಲ್ಲ. ಸೊ ಹಂಗಾಗಿ ಸ್ಟ್ರೈಟಾಗಿ ಜಸ್ಟ್ ನನಗೆ ಸ್ಟಿಚಿಂಗಿಗೆ ಹೆಲ್ಪ್ ಆಗೋ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಇದ್ರ ಮೇಲೆ ಒಂದು ಸ್ಟಿಚಿಂಗ್ನ ಮಾಡ್ಕೊತೀವಿ. ಇದೀಗ ನನಗೆ ಕರೆಕ್ಟಾಗಿ ಸೆಂಟ್ರಿಗೆ ಬಂದಿದೆ. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ನಾನಿಲ್ಲೇನಾದರೂ ಮಿಸ್ಟೇಕ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಹೆಚ್ಚು ಎಕ್ಸ್ಪ್ಲೇನ್ ಮಾಡಲಿಲ್ಲ. ಹಾಗೆ ಏನಿರ್ಬೋದು ಐಡಿಯಾ ಇರಲ್ಲ, ನೀವೇ ಹೇಳಿ ಅಂತ ಬರ್ತಾರೆ. ಹಾಗಿದ್ದಾಗ ನಾವು ಕ್ಲಾತ್ನ ನೋಡಿ ಪ್ಯಾಟ್ರನ್ನ ಹೇಳ್ಬೇಕಾಗುತ್ತೆ. ಸೊ ಇದು ಬಾರ್ಡ್ರು ತುಂಬ ಚೆನ್ನಾಗಿತ್ತು, ದೊಡ್ಡದಾಗಿತ್ತು ಅನ್ನೋದಕ್ಕೋಸ್ಕರ ಹೇಳಿ ಮಾಡಿಸ್ಕೊತಾ ಇರೋದು.
ನಾನೀಗ ಇದನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಅದನ್ನು ನಾನು ಎಲ್ಲೂ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಇದು ಮೇಯ್ನ್ ಬ್ಲೌಸ್ ಆಗಿರೋದ್ರಿಂದ. ಈಗ ಬಫ್ ಸ್ಲೀವ್ಸ್ ರೆಡಿ ಆಯಿತು ನೋಡಿ. ಈ ರೀತಿ ಇದಕ್ಕೆ ಒಂದೊಂದು ಬಟನ್ ಹಾಕಿದ್ರೆ ಬಫ್ ಸ್ಲೀವ್ಸ್ ರೆಡಿ ಆಯಿತು. ಥ್ಯಾಂಕ್ ಯು.